ಶುಭವಾರ್ತೆ ಎಂಬ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಎಲ್ಲರನ್ನು ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯದಿಂದ ಕಲಿಯಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲರೂ ಪ್ರಾರ್ಥನೆಯೊಂದಿಗೆ ಬಹಳ ಏಕಾಗ್ರತೆಯೊಂದಿಗೆ ಈ ವಾಕ್ಯದಿಂದ ಆಲಿಸಲಿಕ್ಕೆ ಕರ್ತನು ನಿಮಗೆ ಸಹಾಯ ಮಾಡಲಿ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ಪರಲೋಕದ ನಮ್ಮ ತಂದೆಯೇ, ದೇವರೇ, ನಿನ್ನ ವಾಕ್ಯದಿಂದ ಕಲಿಯುವುದಕ್ಕೆ ನಮಗೆ ಕೊಟ್ಟಂತಹ ಈ ಒಳ್ಳೆಯ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ದೇವ. ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ಏನನ್ನು ಸರಿಪಡಿಸಬೇಕು, ನಮ್ಮೊಂದಿಗೆ ವ್ಯಕ್ತವಾಗಿ ಪವಿತ್ರಾತ್ಮನು ತಾನೇ ಮಾತನಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ನಾವು ಕಲಿಲಿಕ್ಕಿದ್ದೇವೆ. ಇಲ್ಲಿ ಆ 3ನೇ ವಾಕ್ಯದ ತಲೆಬರಹದಲ್ಲಿ ಬರೆಯಲ್ಪಟ್ಟಿದೆ, ಭಕ್ತಿ ವೃದ್ಧಿಗೆ ಅನುಕೂಲವಾದ ಪ್ರೇರಣೆಗಳು. ಅಂದರೆ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿರತಕ್ಕಂತಹ ನಮ್ಮ ಆತ್ಮಿಕ ಅಭಿವೃದ್ಧಿಗೆ ಬೇಕಾದ ಕೆಲವು ಸಂಗತಿಗಳು ಇಲ್ಲಿ ಅಪೊಸ್ತಲನಾದಂತಹ ಪೇತ್ರನು ಬಹಳ ಸ್ಪಷ್ಟವಾಗಿ ಬರೀತಿದ್ದಾನೆ. ಹೇಳುವುದಕ್ಕಿಂತ ಮೊದಲು ದೇವರು ನಮ್ಮನ್ನು ಯಾವ ರೀತಿ ಕರೆದಿದ್ದಾನೆ ಅನ್ನುವಂಥದ್ದನ್ನು ಪೇತ್ರನು ಅಲ್ಲಿ ಬರೀತಿದ್ದಾರೆ. ಅದಾಗಿದೆ, ದೇವರು ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ಆತನ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದುದೆಲ್ಲವೂ ದೊರೆಯಿತೆಂದು ಬಲವಷ್ಟೇ. ದೇವರು ನಮ್ಮನ್ನು ತನ್ನ ಪ್ರಭಾವದಿಂದಲೂ ತನ್ನ ಗುಣಾತಿಶಯದಿಂದಲೂ ನಮ್ಮನ್ನು ಕರೆದು ಪ್ರತಿದಿನ ನಮ್ಮ ಜೀವಕ್ಕೆ ನಮ್ಮ ಭಕ್ತಿಗೆ ಬೇಕಾದುದೆಲ್ಲವನ್ನ ಆತ ನಮಗೆ ಒದಗಿಸಿಕೊಡುತ್ತಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಾವು ಲೋಕದಲ್ಲಿ ಜೀವಿಸುತ್ತಿರುವಾಗ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ಕೂಡ ನಮಗೆ ದಯಪಾಲಿಸಿದ್ದಾನೆ. ಹಾಗಾಗಿ ನಮ್ಮನ್ನು ಕರೆದಿರತಕ್ಕಂಥ ಈ ಸರ್ವಶಕ್ತನಾದ ದೇವರು ತಾನು ತನ್ನ ಪ್ರಭಾವದಿಂದ, ಅಂದರೆ ತನ್ನ ಆ ಒಂದು ಪ್ರಭಾವದ ಅಧಿಕಾರದಿಂದ ನಮ್ಮನ್ನು ಕರೆದಿದ್ದಾರೆ. ಕರೆಯುವಾಗ ತನ್ನ ಗುಣಾತಿಶಯಗಳೊಂದಿಗೆ ನಮ್ಮನ್ನು ಆತನು ಕರೆದಿದ್ದಾನೆ. ಕರೆದ ನಂತರ ನಮಗೆ ಆ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾನೆ. ಅದು ಬಹಳ ಉತ್ಕೃಷ್ಟವಾದದ್ದು, ಅಮೂಲ್ಯವಾದಂತಹ ವಾಗ್ದಾನವಾಗಿದೆ. ಅದಾಗಿದೆ ಆ ನಿತ್ಯ ಜೀವದಲ್ಲಿರತಕ್ಕಂಥ ಪಾಲುಗಾರಿಕೆ. ಅದು ನಮಗೆ ಸಿಗುವವರೆಗೆ ಈ ಭೂಮಿಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಈ ಭೂಮಿಯಲ್ಲಿ ಜೀವಿಸ್ತಾ ಇರುವಷ್ಟು ಕಾಲ ಯಾವ ರೀತಿ ನಾವು ಜಾಗೃತೆಯುಳ್ಳವರಾಗಿರಬೇಕು, ನಮ್ಮ ಆತ್ಮಿಕ ಅಭಿವೃದ್ಧಿಯನ್ನು ಯಾವ ರೀತಿ ಹೊಂದಿಕೊಳ್ಳಬೇಕು ಅನ್ನುವಂಥದ್ದನ್ನು ಪೇತ್ರನಲ್ಲಿ ವಿವರಿಸ್ತಾ ಇದ್ದಾನೆ. ಅದಾಗಿದೆ ನಮಗೆ 5ನೇ ವಾಕ್ಯದಿಂದ ನಮಗೆ ಸಿಗುತ್ತದೆ. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಕೆಲವನ್ನ ಕೂಡಿಸಬೇಕೆಂಬುದಾಗಿ ಪೇತ್ರನು ನಮಗೆ ಉಪದೇಶ ಮಾಡ್ತಿದ್ದಾನೆ. ಅದೇನು ಅಂತ ಹೇಳಿದ್ರೆ, ನೋಡ್ರಿ, ಯೇಸು ಸ್ವಾಮಿಯನ್ನು ನಾವು ನಂಬಿದ್ದು ಯಾರೋ ಈ ನಂಬಿಕೆಯನ್ನು ನಮಗೆ ಕೊಟ್ಟದ್ದರಿಂದ ನಾವು ನಂಬಿಲ್ಲ. ನಾವೇ ನಮ್ಮೊಳಗೆ ಉತ್ಪತ್ತಿ ಮಾಡಿರುವಂಥದ್ದಲ್ಲ ಈ ನಂಬಿಕೆ. ತಂದೆಯಾದ ದೇವರು ನಮ್ಮೊಳಗಡೆ ಈ ನಂಬಿಕೆಯನ್ನು ಇಟ್ಟಿದ್ರು ಅಥವಾ ಇಟ್ಟರು. ಪವಿತ್ರಾತ್ಮನು ನಮಗೆ ಪ್ರೇರಣೆ ಕೊಟ್ಟರು. ನೋಡು, ಸತ್ಯದೇವರು ಯೇಸುವಾಗಿದ್ದಾನೆ. ಆ ಪ್ರೇರಣೆಯಿಂದ ಯೇಸುವನ್ನು ನಾವು ಸ್ವಂತ ರಕ್ಷಕನನ್ನಾಗಿ, ನಮ್ಮ ಒಡೆಯನನ್ನಾಗಿ, ನಮ್ಮ ದೇವರನ್ನಾಗಿ ನಾವು ನಂಬಿದ್ದೇವೆ. ಈ ನಂಬಿಕೆಯ ವಿಚಾರದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಇದು ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದು, ಆತನನ್ನು ನಂಬುವುದರ ಮುಖಾಂತರವಾಗಿದೆ ಈ ರಕ್ಷಣೆಯು ನಮಗೆ ಸಿಕ್ಕುವಂಥದ್ದು. ಈ ನಂಬಿಕೆ ಈಗಾಗಲೇ ನಮ್ಮೊಳಗಡೆ ಇದೆ. ಆ ನಂಬಿಕೆಗೆ ನಾವು ಕೆಲವನ್ನ ಕೂಡಿಸಬೇಕೆಂಬುದಾಗಿ ವಾಕ್ಯವು ನಮಗೆ ಉಪದೇಶಿಸುತ್ತದೆ.
ನಮ್ಮೊಳಗಡೆ ಇರತಕ್ಕಂಥ ಈ ನಂಬಿಕೆಗೆ ನಾವು ಮೊದಲನೇದಾಗಿ 5ನೇ ವಚನದಿಂದ ನಮಗೆ ಓದಕ್ಕೆ ಸಾಧ್ಯ. ಈ ನಂಬಿಕೆಗೆ ಸದ್ಗುಣವನ್ನು ನಾವು ಕೂಡಿಸಬೇಕಾಗಿದೆ. ನಂಬಿಕೆಗೆ ಏನನ್ನ ಕೂಡಿಸಬೇಕು? ಸದ್ಗುಣ. ಸದ್ಗುಣ ಅಂತ ಹೇಳಿದ್ರೆ ಒಳ್ಳೆಯ ಗುಣ, ಒಳ್ಳೆಯದನ್ನ ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರಿ ಅಂತ ಪೌಲ್ ನಮಗೆ ಹೇಳ್ತಾನೆ. ಒಳ್ಳೆಯದನ್ನ ಮಾಡಬೇಕು ಅನ್ನುವಂಥದ್ದನ್ನ ಲೋಕದವರಿಗೆ ಕೇಳಿದ್ರು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಒಳ್ಳೆಯದನ್ನೇ ಮಾಡಬೇಕು ಅಂತ. ಆದರೆ ಅನೇಕ ಸಲ ನಮಗಿದನ್ನು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕ್ರಿಸ್ತನಲ್ಲಿ ಇಲ್ಲದಿದ್ದರೆ, ಯೇಸುವನ್ನ ನಂಬದೆ ನಾವು ಎಷ್ಟೇ ಒಳ್ಳೆಯದನ್ನು ಮಾಡಿನೂ ಪ್ರಯೋಜನವಿಲ್ಲ. ಯಾಕೆಂದರೆ ಕರ್ಮ ಮಾರ್ಗದಿಂದ, ಒಳ್ಳೆಯ ಮಾರ್ಗದಿಂದ, ಕರ್ಮ ಮಾರ್ಗದಿಂದ ನಮಗೆ ಮೋಕ್ಷ ಇಲ್ಲ. ಕ್ರಿಸ್ತನಲ್ಲಿ ಇರುವವರಾಗಿ ನಾವು ಏನಾದರೂ ಒಳ್ಳೆಯದನ್ನು ಮಾಡಿದ್ರೆ ಅದಕ್ಕೆ ಪ್ರತಿಫಲವಿದೆ ಪ್ರಿಯರೇ. ಈಗ ನಾವು ಯೇಸು ಕ್ರಿಸ್ತನ ಒಳಗಡೆ ಇದ್ದೇವೆ, ಯೇಸುವಿನ ಭಕ್ತರಾಗಿದ್ದೇವೆ. ಈಗ ನಮ್ಮೊಳಗಡೆ ಇರತಕ್ಕಂಥ ಈ ನಂಬಿಕೆಯ ಜೊತೆ ಒಳ್ಳೆಯ ಗುಣ, ಸದ್ಗುಣಗಳನ್ನು ನಾವು ಕೂಡಿಸಬೇಕಾಗಿದೆ. ಸಾಧ್ಯವಾದಷ್ಟು ಪ್ರತಿದಿನದ ನಮ್ಮ ದೈನಂದಿನ ಜೀವಿತದಲ್ಲಿ ಆ ಸದ್ಗುಣಗಳನ್ನು ಈ ನಂಬಿಕೆ ಜೊತೆಗೆ ನಾವು ಕೂಡಿಸೋಣ. ನಂತರ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು. ಏನಿದು ಜ್ಞಾನ? ಇದು ದೈವಿಕ ಜ್ಞಾನವಾಗಿದೆ. ದೈವಿಕ ಜ್ಞಾನ ಏನು ಅಂತ ಹೇಳಿದ್ರೆ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಈ ದೈವಿಕ ಜ್ಞಾನವನ್ನ ಕೂಡಿಸಬೇಕು. ಜ್ಞಾನಕ್ಕೆ ದಮೆಯನ್ನ, ಅಥವಾ ದಮೆ ಅಂತ ಹೇಳಿದ್ರೆ ಸೆಲ್ಫ್ ಕಂಟ್ರೋಲ್, ದಮೆಯನ್ನ ಕೂಡಿಸಬೇಕು. ದಮೆ ಉಳ್ಳವರಾಗಿ ಜೀವಿಸುವಂಥದ್ದು. ಹಲ್ಲೆಲೂಯಾ. ಪಾಪ ಮಾಡಬೇಕಾದ ಸನ್ನಿವೇಶಗಳು ಬರುವಾಗ ದಮೆ ಉಳ್ಳವರಾಗಿರೋಣ. ಒಂದು ವೇಳೆ ಆ ಸೆಲ್ಫ್ ಕಂಟ್ರೋಲ್ ನಮಗಿಲ್ಲದಿದ್ದರೆ ಅದು ನಮ್ಮನ್ನ ಪಾಪಕ್ಕೆ ಒಯ್ಯುವಂಥದ್ದಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ ದಮೆ ಉಳ್ಳವರಾಗಿ, ಅಥವಾ ಈ ದಮೆಯನ್ನು ನಾವು ಜ್ಞಾನದ ಜೊತೆಗೆ ಕೂಡಿಸಬೇಕಾಗಿದೆ. ದಮೆಗೆ ತಾಳ್ಮೆಯನ್ನು, 7ನೇ ವಾಕ್ಯ ಹೇಳುತ್ತೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಆಗ ನಮ್ಮೊಳಗಡೆ ಇರತಕ್ಕಂಥ ಈ ನಂಬಿಕೆಯ ಜೊತೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಯಾಕಪ್ಪ ಇದೆಲ್ಲ ಮಾಡೋದು? ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಮುಂದಿನ ವಾಕ್ಯದಲ್ಲಿ ನೋಡೋಕ್ಕೆ ಸಾಧ್ಯ ಪ್ರಿಯರೇ. ಇದನ್ನೆಲ್ಲ ನಾವು ಕೂಡಿಸುವಷ್ಟೊತ್ತಿಗೆ 8ನೇ ವಾಕ್ಯ ಹೇಳುತ್ತೆ, ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ಹಲ್ಲೆಲೂಯಾ. ಇವಿಷ್ಟು ಕಾರ್ಯಗಳನ್ನು ನಾವು ಕೂಡಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ಪರಿಜ್ಞಾನ ನಾವು ಹೊಂದಿಕೊಳ್ಳುವರಾಗಿರಬೇಕೆಂಬುದಾಗಿ ಪೌಲನು ನಮಗೆ ಎಚ್ಚರಿಸ್ತಾರೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ಆಮೆನ್ ಸ್ತೋತ್ರ, ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವಾಗ ನೀವು ಕ್ರಿಸ್ತನ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವಂತೆ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಎಂಬುದಾಗಿ. ಆಗ ಕ್ರಿಸ್ತನ ಕುರಿತಾದ ಆ ಒಂದು ಪರಿಜ್ಞಾನವೆಂಬ ಹಂತಕ್ಕೆ ನಮಗೆ ತಲುಪಲು ಸಾಧ್ಯ. ಅಂದರೆ ವಿಷಯ ಇಷ್ಟೇ, ದಿನದಿಂದ ದಿನಕ್ಕೆ ನನ್ನ ರೂಪ ಸ್ವಭಾವಗಳು ಯೇಸುವಿನ ರೂಪ ಸ್ವಭಾವಗಳಾಗಬೇಕು ಎಂಬ ಒಂದು ಆಮೆನ್ ಸ್ತೋತ್ರ ಆಸೆ, ಬಯಕೆ ನಮ್ಮೊಳಗೆ ಬರುತ್ತೆ. ಅದಾಗಿದೆ ಆ ಪರಿಜ್ಞಾನದ ಹಂತ, ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನದ ಹಂತ ಅಂತ ಹೇಳಿದ್ರೆ, ತಂದೆಯ ದೇವರು ಪ್ರತಿದಿನ ನಮ್ಮನ್ನು ನೋಡ್ತಿರ್ತಾರೆ. ಯಾಕೆಂದರೆ ನಾವೆಲ್ಲರೂ ಆತನ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನೇ ಆತನ ಮಗನು, ದೇವರ ತಂದೆಯ ದೇವರ ಏಕಕುಮಾರನು ಯೇಸು ಕ್ರಿಸ್ತನು. ಇವತ್ತು ನಾವು ಆ ಯೇಸು ಕ್ರಿಸ್ತನ ಆ ಯಜ್ಞದ ಮುಖಾಂತರ
ನಾವೀಗೇನಾಗಿದ್ದೇವೆ? ನಾವೆಲ್ಲರೂ ಆತನ ಮಕ್ಕಳಾಗಿದ್ದೇವೆ, ಆತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರ. ಆಗ ಆತನ ಮಕ್ಕಳಾಗಿರತಕ್ಕಂಥ ತಂದೆಯಾದ ದೇವರ ಮೊದಲನೇ ಮಗನಾಗಿರತಕ್ಕಂಥ ಯೇಸು ಕ್ರಿಸ್ತನ ಹಾಗೆ ನಾವೆಲ್ಲರೂ, ಉಳಿದ ಮಕ್ಕಳಾಗಿರತಕ್ಕಂಥ ನಾವೆಲ್ಲರೂ ಆಗಬೇಕು ಎಂಬುದಾಗಿ ತಂದೆಯಾದ ದೇವರು ಎದುರು ನೋಡ್ತಾ ಇರ್ತಾರೆ. ಪ್ರತಿದಿನ ನಮ್ಮಲ್ಲಿ ಆತನು ವೀಕ್ಷಿಸುವಂಥದ್ದು ನಮ್ಮ ಜೀವಿತದ ರೂಪ ಸ್ವಭಾವಗಳು, ನಮ್ಮ ನಡೆನುಡಿಗಳು ಯೇಸು ಕ್ರಿಸ್ತನ ಹಾಗೆ ಆಗ್ತಾ ಇದೆಯೋ ಅನ್ನುವಂಥದ್ದನ್ನ ತಂದೆಯಾದ ದೇವರು ನಮ್ಮಲ್ಲಿ ನೋಡ್ತಲೇ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಯೋಹಾನ್ ಹೇಳ್ತಾನೆ, ಈಗ ನಾವು ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನು ಆಗ್ತೇವೆಯೋ ನಮಗೆ ಗೊತ್ತಿಲ್ಲ, ಆದರೆ ಒಂದಂತೂ ನಿಜ, ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಆತನ ಹಾಗೆ ಆಗುತ್ತೇವೆ. ಆಗ ನಮ್ಮೊಳಗಡೆ ದಾನವಾಗಿ ಸಿಕ್ಕಿದಂತಹ ಈ ನಂಬಿಕೆಗೆ ನಾವು ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸುವಾಗ ನಮ್ಮ ರೂಪ ಸ್ವಭಾವಗಳು ಯಾರ್ದಾಗಿ ಮಾರ್ಪಡುತ್ತೆ? ಯೇಸು ಕ್ರಿಸ್ತನದ್ದಾಗಿ ಮಾರ್ಪಡುತ್ತೆ. ನಾವೆಲ್ಲರೂ ತಂದೆಯಾದ ದೇವರ ಏಕಕುಮಾರನಾಗಿರತಕ್ಕಂತಹ ಯೇಸು ಕ್ರಿಸ್ತನ ಹಾಗೆ ಆಗುವಂಥದ್ದೇ ನಮ್ಮ ತಂದೆಯಾದ ದೇವರಿಗೆ ಬಹಳ ಹೆಮ್ಮೆಯ ವಿಷಯ. ಹಲ್ಲೆಲೂಯಾ. ನಮ್ಮ ಸ್ವಂತ ಮಕ್ಕಳಿಗೆ ನಮ್ಮ ಸ್ವಭಾವವಿಲ್ಲದಿದ್ದರೆ, ಕೆಟ್ಟ ಸ್ವಭಾವವೇನಾದರೂ ಬಂದಲ್ಲಿ ಆತನಿಗೆ ನಮಗೆ ಎಷ್ಟು ಅವಮಾನವಾಗುತ್ತೋ, ಅದೇ ರೀತಿ ಯೇಸು ಕ್ರಿಸ್ತನ ರೂಪ ಸ್ವಭಾವಗಳು ನಮ್ಮಲ್ಲಿ ಬರದಿದ್ದರೆ ತಂದೆಯಾದ ದೇವರಿಗೆ ಅದು ಅವಮಾನವನ್ನುಂಟು ಮಾಡುವಂಥದ್ದಾಗಿದೆ ಪ್ರಿಯರೇ. ಇವಿಷ್ಟು ಕಾರ್ಯಗಳನ್ನು ನಾವು ಕೂಡಿಸುವಾಗ ಆ ಒಂದು ಪರಿಜ್ಞಾನದ ಹಂತಕ್ಕೆ ನಾವು ಬೆಳೆಯುತ್ತೇವೆ. ಮಾತ್ರವಲ್ಲದೆ ಇದು ಸ್ತೋತ್ರ ನಮ್ಮಲ್ಲಿ ಇರದಿದ್ದರೆ, 9ನೇ ವಾಕ್ಯ ಹೇಳುತ್ತೆ, ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಇವಿಷ್ಟು ಸಂಗತಿಗಳನ್ನು ನಾವು ಕೂಡಿಸದಿದ್ದರೆ, ಹಲ್ಲೆಲೂಯಾ, ಕುರುಡುತನವು ನಮ್ಮನ್ನ ವ್ಯಾಪಿಸುತ್ತದೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದುದನ್ನು ಮರೆತು ಬಿಟ್ಟಿದ್ದಾನೆ. ನೋಡ್ರಿ ಎಷ್ಟು ಅಪಾಯಕಾರಿಯಾಗಿದೆ. ಆಗ ಪ್ರತಿದಿನ ನಮ್ಮ ಲಕ್ಷ್ಯ ಏನು? ನಾನು ಯಾರ ಹಾಗೆ ಆಗಬೇಕು? ಯೇಸು ಕ್ರಿಸ್ತನ ಹಾಗೆ ಆಗಬೇಕು ಎಂಬ ಆ ಒಂದು ಲಕ್ಷ್ಯದಿಂದ, ಸತತ ಪ್ರಯತ್ನದಿಂದ, ಆಮೇಲೆ ನಮ್ಮ ಸ್ವಂತ ಪ್ರಯತ್ನದಿಂದ ಇದು ಸಾಧ್ಯವಿಲ್ಲ, ಆತನ ಆತ್ಮನ ಸಹಾಯವನ್ನು ಪಡೆಯುತ್ತಾ ನಾನು ಯೇಸುವಿನ ಹಾಗೆ ಆಗಬೇಕು ಎಂಬ ಆ ಒಂದು ಪ್ರಯತ್ನದಲ್ಲೂ, ಆ ಗುರಿಯಲ್ಲೂ, ಆ ಒಂದು ಪ್ರಾರ್ಥನೆಯಲ್ಲೂ, ತವಕದಲ್ಲೂ ನಾವು ಮುಂದುವರಿಯುವಾಗ, ಹಾಗೆ ನಾವು ಇದನ್ನೆಲ್ಲ ಕೂಡಿಸುತ್ತಾ ಮುಂದುವರಿಯುವಷ್ಟೊತ್ತಿಗೆ ಸರಿಯಾಗಿ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತದೆ. ನಮಗೆ ಒಂದು ದೂರ ದೃಷ್ಟಿ ಸಿಗುವುದಕ್ಕೆ ಸಾಧ್ಯ. ಏನಿದು ಕಣ್ಣು ಕುರುಡುತನ ಅಥವಾ ದೂರದೃಷ್ಟಿ ಇಲ್ಲದೆ ಇರುವಂಥದ್ದು? ಯಾಕೆಂದರೆ 9ನೇ ವಾಕ್ಯ ಹೇಳ್ತದೆ, ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದುದನ್ನು ಮರೆತು ಬಿಡುತ್ತಾನೆ. ಆಗ ಕುರುಡರಾದ್ರೆ ನಮಗೆ ಗೊತ್ತಿದೆ, ಕುರುಡರಾದ್ರೆ ನಮಗೇನು ಕಾಣಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಇವುಗಳಿಲ್ಲದವನು ಕುರುಡನಾಗಿದ್ದಾನೆ ಪ್ಲಸ್ ಅಂದ್ರೆ ಅದರ ಅರ್ಥ ಅವನಿಗೇನಿಲ್ಲ, ದೂರದೃಷ್ಟಿ ಇಲ್ಲ, ಹತ್ತಿರ ದೃಷ್ಟಿ. ಇಲ್ಲಿ ಪಕ್ಕದಲ್ಲಿ ಏನು ನಡೆಯುತ್ತಿದೆ ಇದು ಮಾತ್ರ ಕಾಣಿಸುತ್ತೆ ಹೊರತು ದೂರದಲ್ಲಿರುವಂಥದ್ದನ್ನ ಅವನಿಗೆ ಕಾಣಿಸೋದಿಲ್ಲ. ದೂರದೃಷ್ಟಿ ಯಾಕೆ ಬೇಕು ನಮಗೆ? ಆತ್ಮಿಕವಾದ ದೂರದೃಷ್ಟಿ ನಮ್ಮಲ್ಲಿ ಇಲ್ಲದಿದ್ದರೆ, ಆತ್ಮಿಕವಾಗಿ ನಾವು ಕುರುಡರಾದ್ರೆ ದೇವರು ನಮ್ಮ ಹಿಂದಣ ಪಾಪಗಳನ್ನು ಕ್ಷಮಿಸಿದ್ದನ್ನು ನಾವು ಮರೆತವರಾಗಿರ್ತೇವೆ ಅಂತ ಈ ವಾಕ್ಯವು ನಮಗೆ ಹೇಳುತ್ತೆ. ಯಾಕೆಂದ್ರೆ ದೂರದೃಷ್ಟಿ ಇದ್ದು ಬಿಟ್ರೆ ಏನಾಗುತ್ತೆ? ದೂರದೃಷ್ಟಿ ಇದ್ದರೆ ನಾವು ಹಿಂದಕ್ಕೆ ತಿರುಗಿ ನೋಡುವಾಗ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೇರಿಸಲ್ಪಟ್ಟದನ್ನು ಕಾಣಕ್ಕೆ ಸಾಧ್ಯ. ಕೇವಲ ಯೇಸು ಕ್ರಿಸ್ತನು ಮಾತ್ರವಲ್ಲ, ಆತನೊಳಗಡೆ ನಾನು ಕೂಡ ಪಾಪದ ಪಾಲಿಗೆ ಶಿಲುಬೆಗೇರಿಸಲ್ಪಟ್ಟದನ್ನ ದೂರದೃಷ್ಟಿಯುಳ್ಳವನಿಗೆ ಕಾಣುವುದಕ್ಕೆ ಸಾಧ್ಯವಿದೆ ಪ್ರಿಯರೇ. ಹಲ್ಲೆಲೂಯಾ. ದೂರದೃಷ್ಟಿ ಉಳ್ಳವನು ಇನ್ನು ಸ್ವಲ್ಪ ಹಿಂದಕ್ಕೆ ನೋಡುವುದಾದ್ರೆ, ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಹಿಂದಕ್ಕೆ ನೋಡುವುದಾದ್ರೆ, ಜಗದುತ್ಪತ್ತಿಗಿಂತ ಮೊದಲೇ ನಾವೆಲ್ಲರೂ ಕ್ರಿಸ್ತನಲ್ಲಿ ಆರಿಸಲ್ಪಟ್ಟದ್ದನ್ನು, ಹಲ್ಲೆಲೂಯಾ, ಅನಾದಿ ಕಾಲದಲ್ಲಿ ಆ ತಂದೆಯಾದ ದೇವರು ನಮ್ಮೆಲ್ಲರನ್ನ ಹಿಡಿದು ಯೇಸು ಕ್ರಿಸ್ತನ ಒಳಗಡೆ ಇಟ್ಟದ್ದನ್ನು ದೂರದೃಷ್ಟಿ ಉಳ್ಳವನು ಹಿಂದಕ್ಕೆ ತಿರುಗಿ ನೋಡುವಾಗ ಅವನಿಗೆ ಕಾಣಿಸುತ್ತೆ.
ಇಲ್ಲಿ ವಾಕ್ಯ ಹೇಳುತ್ತದೆ, ದೂರದೃಷ್ಟಿ ಇಲ್ಲದವನು ತನ್ನ ಹಿಂದಣ ಪಾಪಗಳು ಪರಿಹಾರವಾದದನ್ನ ಮರೆತು ಬಿಟ್ಟಿದ್ದಾನೆ. ಆಗ ದೂರದೃಷ್ಟಿ ಇಲ್ಲದೆ ಇರುವವನಿಗೆ ತನ್ನ ಪಾಪಗಳು ಪರಿಹರಿಸಲ್ಪಟ್ಟದ್ದು ತನಗೆ ಗೊತ್ತಿಲ್ಲ. ಹಾಗಾಗಿ ತಾನೇನ್ ಮಾಡ್ತಾನೆ, ಮತ್ತೆ ಮತ್ತೆ ಪಾಪವನ್ನ ಮಾಡ್ತಿರ್ತಾನೆ. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಉದಾಹರಣೆಗೆ, ಒಬ್ಬ ಸಾಲಗಾರನಿದ್ರೆ ಅವನ ಸಾಲವೆಲ್ಲವೂ ಪರಿಹಾರವಾಯಿತು. ಅವನ ಸಾಲದ ನಿಮಿತ್ತ ಆ ಸಾಲ ಪರಿಹಾರವಾಗುವುದಕ್ಕಿಂತ ಮೊದಲು ಸಾಲದ ನಿಮಿತ್ತ ನಾನಾ ಕಷ್ಟಗಳಲ್ಲೂ ಸಂಕಟಗಳಲ್ಲೂ ಅವಮಾನಗಳಲ್ಲೂ ಬಹಳ ಸ್ತೋತ್ರ ಬಾಧೆಗಳಿಗೆ ಒಳಪಡ್ತಾನೆ. ಆದ್ರೆ ಯಾವಾಗ ಅವನ ಸಾಲವೆಲ್ಲವೂ ಪರಿಹಾರವಾಗುತ್ತೋ ಮತ್ತೆ ಯಾವತ್ತಾದ್ರೂ ಹೋಗಿ ಅವನು ಸಾಲ ಮಾಡ್ತಾನೆ? ಇಲ್ಲ. ಯಾರಾದ್ರೂ ಸಾಲ ಕೊಡ್ತೀನಿ ಅಂತ ಬಂದರೂ ಸಮೇತ ಆ ಕಡೆ ತಿರುಗಿ ನೋಡಲ್ಲ. ಯಾಕೆಂದ್ರೆ ಒಂದು ಕಾಲದಲ್ಲಿ ತಾನೊಬ್ಬ ಸಾಲಗಾರನಾಗಿದ್ದ. ಆ ಸಾಲದಿಂದ ತನಗಾದ ಎಲ್ಲ ತರಹದ ಆ ಒಂದು ಪರಿಣಾಮಗಳು ಅವನ ನೆನಪಿಗೆ ಬರುತ್ತೆ. ಮತ್ತೆ ಯಾವತ್ತೂ ಅವನು ಸಾಲ ಮಾಡಕ್ ಹೋಗಲ್ಲ, ಭಯ ಹಿಡಿತದೆ ಅವನಿಗೆ. ಅದೇ ರೀತಿ ನಮ್ಮ ಪಾಪಗಳು ಪರಿಹಾರವಾಗಿರೋ ವಿಚಾರ ನಾವು ಮರೆತು ಬಿಟ್ರೆ, ಅಂದ್ರೆ ದೂರದೃಷ್ಟಿ ಇಲ್ಲದವರಾಗಿದ್ದ ಪಕ್ಷದಲ್ಲಿ ಮತ್ತೆ ಮತ್ತೆ ನಾವು ಪಾಪದಲ್ಲಿ ಬೀಳುವುದಕ್ಕೆ ಸಾಧ್ಯತೆ ಉಂಟು. ಯಾಕೆ? ಪಾಪದ ಸಂಬಳ ಮರಣವಾಗಿತ್ತು, ಆ ಮರಣದಿಂದ ನಾನು ತಪ್ಪಿಸಿಕೊಂಡಿದ್ದೇನೆ ಅನ್ನೋ ವಿಚಾರ ನಾನು ಮರೆತು ಬಿಟ್ಟರೆ ಆ ಪಾಪದ ಪರಿಣಾಮ, ಪಾಪದ ಸಂಬಳ ಮರಣ ಅನ್ನೋ ವಿಷಯನೇ ನನಗೆ ನೆನಪು ಬರೋದಿಲ್ಲ. ತಿರುಗಿ ನಾನು ಪಾಪದಲ್ಲಿ ಬೀಳಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಇಂದು ಹಗಲ ವೇಳೆ ನನ್ನನ್ನು ಕೇಳುತ್ತಿರ್ತಕ್ಕಂಥ ಪ್ರಿಯ ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ. ದೇವರೇ, ನನ್ನ ಆತ್ಮಿಕ ಕುರುಡತನಗಳನ್ನ ನೀಗಿಸು, ನನಗೆ ದೂರ ದೃಷ್ಟಿಯನ್ನ ಕೊಡು. ನನ್ನ ಹಿಂದಣ ಪಾಪಗಳು ಪರಿಹಾರವಾದದನ್ನ ನಾವು ಯಾರು ಮರೆತು ಬಿಡಬಾರದು ಪ್ರಿಯರೇ. ದೂರದೃಷ್ಟಿ ಇದ್ದರೆ ಒಂದು ಪಾಪವನ್ನ ಕಾಣುವಾಗ ಆ ಪಾಪದಲ್ಲಿ ಅಡಗಿರತಕ್ಕಂತಹ ಆ ಸಂಬಳವಾದ ಮರಣವನ್ನು ಕೂಡ ನಮಗೆ ಕಾಣುವುದಕ್ಕೆ ಸಾಧ್ಯ. ದೂರದೃಷ್ಟಿ ಇಲ್ಲದಿದ್ದರೆ ಆ ಪಾಪದಲ್ಲಿ ಇರತಕ್ಕಂಥ ಸುಖವನ್ನ ಮಾತ್ರ ನಮಗೆ ಕಾಣಿಸುತ್ತೆ. ಹಲ್ಲೆಲೂಯಾ. ಹಾಗಾಗಿ ನಮಗೇನು ನಡೆದೋಗಿದೆ ಅದನ್ನ ನಮ್ಮ ದೂರದೃಷ್ಟಿಯಿಂದ ಕಾಣುವುದಕ್ಕೆ ಸಾಧ್ಯ. ಅದರ ಜೊತೆ ದೂರದೃಷ್ಟಿ ನಮಗಿರುವುದಾದ್ರೆ ಮುಂದೆ ನಮಗೇನ್ ನಡೀಲಿಕ್ಕಿದೆ, ನಾನು ಯಾರಾಗ್ಲಿಕ್ಕಿದ್ದೇನೆ ಅನ್ನುವಂಥದ್ದನ್ನು ಕೂಡ ನನಗೆ ಕಾಣುವುದಕ್ಕೆ ಸಾಧ್ಯ. ಅದಾಗಿದೆ. ನನಗೆ ದೂರದೃಷ್ಟಿ ಇದ್ದರೆ ಆ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಂಥದ್ದನ್ನ ನನಗೆ ಇಲ್ಲಿಂದಲೇ ನನ್ನ ಆತ್ಮೀಕವಾದ ದೂರದೃಷ್ಟಿಯಿಂದ ಕಾಣುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ. ನನಗೆ ಈ ಶರೀರವು ಕಳಚಿ ಹೋಗುತ್ತದೆ. ಇಲ್ಲಿನ ಎಲ್ಲ ಸ್ತೋತ್ರ ಸಂಕಟಗಳು, ಬಾಧೆಗಳು, ರೋಗಗಳು ನಿಂತು ಹೋಗುತ್ತೆ. ನನಗೊಂದು ಮಹಿಮೆಯ ಶರೀರ ಸಿಗುತ್ತೆ. ಈಗೋ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇನ್ನು ಸ್ವಲ್ಪ ಆಚೆ ನೋಡಿದ್ರೆ ಏನು, ಆ ನಿತ್ಯ ಜೀವದಲ್ಲಿ ಸೇರಿ ಹಲ್ಲೆಲೂಯಾ ನಮ್ಮ ಪ್ರಾಣ ಪ್ರಿಯನಾದ ನಮ್ಮ ಮೊದಲಿಂಗನಾದ ಯೇಸು ಕ್ರಿಸ್ತನೊಂದಿಗೆ ಯುಗ ಯುಗಾಂತರಗಳವರೆಗೂ ಜೀವಿಸುತ್ತೇನೆ ಅನ್ನುವಂಥದ್ದನ್ನ ದೂರದೃಷ್ಟಿ ಇದ್ರೆ, ಕಣ್ಣೆತ್ತಿ ನೋಡುವುದಾದ್ರೆ ನನಗದು ಕಾಣಿಸುವುದಕ್ಕೆ ಸಾಧ್ಯ. ಆಗ ನೋಡಿ, ನಮ್ಮೊಳಗೆ ಈ ನಂಬಿಕೆ ಮಾತ್ರ ಇದ್ರೆ ಸಾಲದು. ಈ ನಂಬಿಕೆಗೆ ನಾವು ಇದನ್ನೆಲ್ಲ ಕೂಡಿಸದಿದ್ರೆ ದೂರದೃಷ್ಟಿ ನಮಗೆ ಬರೋದಿಲ್ಲ. ಇದನ್ನೆಲ್ಲ ಕೂಡಿಸುವುದು ಅಂತ ಹೇಳುವಾಗ ತಲೆಬಿಸಿ ಮಾಡ್ಕೋಬೇಡಿ. ನಾವು ನಂಬಿಕೆಯಿಂದ ರಕ್ಷಣೆ ಹೊಂದಿದ್ದೇವೆ, ವಿಚಾರ ಇಷ್ಟೇ. ಇದನ್ನೆಲ್ಲ ಕೂಡಿಸೋದು ಅಂತ ಹೇಳಿದ್ರೆ ಇದೆಲ್ಲ ಯಾರ ಗುಣಗಳು? ಯೇಸುವಿನ ಗುಣಗಳು. ಹಲ್ಲೆಲೂಯಾ. ಆಗ ಪ್ರತಿದಿನ ನನ್ನ ಗುರಿ ಏನಾಗಿರಬೇಕು? ನಾನು ಯೇಸುವಿನ ಹಾಗೆ ಆಗಬೇಕು ಎಂಬ ಗುರಿಯೊಂದಿಗೆ, ಪ್ರಾರ್ಥನೆಯೊಂದಿಗೆ, ಸತತ ಪ್ರಯತ್ನದೊಂದಿಗೆ ನಾನು ಮುಂದುವರಿಯುವಾಗ ದಿನದಿಂದ ದಿನಕ್ಕೆ ನನ್ನ ರೂಪ ಸ್ವಭಾವಗಳು ಯೇಸುವಿನ ರೂಪ ಸ್ವಭಾವಗಳಾಗಿ ಮಾರ್ಪಡುತ್ತದೆ. ನಾನು ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನ ಹಾಗೆ ಮಾರ್ಪಡುತ್ತಾ ಇರುತ್ತೀನೋ ಅಷ್ಟೊತ್ತಿಗೆ ನನ್ನ ಕಣ್ಣು ಸರಿಯಾಗಿ ತೆರೆಯಲ್ಪಡುತ್ತದೆ, ದೂರ ದೃಷ್ಟಿ ಸಿಗುತ್ತೆ. ದೂರ ದೃಷ್ಟಿ ಸಿಗುವಷ್ಟೊತ್ತಿಗೆ ನನ್ನ ಹಿಂದಣ ಪಾಪಗಳು ಪರಿಹಾರವಾದುದನ್ನು, ಆ ಶಿಲುಬೆಯಲ್ಲಿ ನಡೆದದ್ದನ್ನು, ಜಗದುತ್ಪತ್ತಿಗಿಂತ ಮೊದಲೇ ನಡೆದದ್ದೇನು ಅನ್ನುವಂಥದ್ದನ್ನೆಲ್ಲ ನನಗೆ ಕಾಣಿಸುತ್ತದೆ. ಮಾತ್ರವಲ್ಲ, ನನ್ನ ಮುಂದೆ ಇರುವಂಥದ್ದನ್ನು ಕೂಡ ಹಲ್ಲೆಲೂಯಾ ಯೇಸು ಕ್ರಿಸ್ತನ ಬರುವಿಕೆಯನ್ನು ನನಗೆ ನೋಡಲು ಸಾಧ್ಯ. ನಿತ್ಯ ಜೀವದಲ್ಲಿ ಇರತಕ್ಕಂಥ ನನ್ನ ಜೀವವನ್ನ ನನ್ನ ದೂರ ದೃಷ್ಟಿಯಿಂದ, ಆ ಆತ್ಮಿಕ ಕಣ್ಣಿನಿಂದ ನನಗೆ ದರ್ಶಿಸಲು ಸಾಧ್ಯ. ಹಲ್ಲೆಲೂಯಾ. ದೂರ ದೃಷ್ಟಿ ಉಳ್ಳವನು ಹೇಳ್ತಾನೆ, ನಾನು ಹೌದು ಶರೀರದಲ್ಲಿ ಇವತ್ತು ನಾನು ಭೂಮಿಯಲ್ಲಿದ್ದೇನೆ, ಆದರೆ ನಾನು ಎಲ್ಲಿದ್ದೀನಿ ಈಗ? ಆ ತಂದೆಯಾದ ದೇವರ ಬಲಗಡೆಯಲ್ಲಿ ಯೇಸು ಕ್ರಿಸ್ತನು ಕೂತಿದ್ದಾನೆ, ಯೇಸು ಕ್ರಿಸ್ತನೊಂದಿಗೆ ನಾನು ಕೂಡ ಕೂತಿದ್ದೇನೆ ಅಂತ ಆ ದೂರ ದೃಷ್ಟಿ ಉಳ್ಳವನು ಹೇಳ್ತಾನೆ. ಹಲ್ಲೆಲೂಯಾ. ಅನೇಕ ಸಲ ಈ ಆತ್ಮಿಕ ಕುರುಡುತನಗಳು ನಮ್ಮನ್ನು ಆವರಿಸಿರುವುದರಿಂದ
ನಮ್ಮ ಪಾಪಗಳು ಪರಿಹರಿಸಲ್ಪಟ್ಟಿರೋ ವಿಷಯನೇ ನಮಗೆ ಗೊತ್ತಿಲ್ಲ. ಉಳಿದವರ ಪಾಪವು ಕ್ಷಮಿಸಲ್ಪಟ್ಟದ್ದು ನಮಗೆ ಗೊತ್ತಿಲ್ಲ. ಈ ಕಾರಣದಿಂದ ನಾವೇನ್ ಮಾಡ್ತೇವೆ, ನಮ್ಮ ಸಭೆಗೆ ಬರುವವ್ರನ್ನ ದೂರುತ್ತಾ, ನಮ್ಮ ಸಭಾಪಾಲಕರನ್ನೆಲ್ಲ ದೂರುತ್ತಾ, ಯಾರಲ್ಲಿ ಏನಾದರೂ ತಪ್ಪುಗಳು ಕಂಡರೆ ತಕ್ಷಣ ಅದನ್ನು ಹೋಗಿ ಇನ್ನೊಬ್ಬರಿಗೆ ಹೇಳದಿದ್ದರೆ ನಮಗೆ ನಿದ್ದೆ ಬರೋದಿಲ್ಲ. ಹೀಗೆ ದೂಷಣೆಗಳನ್ನು ಮಾಡುತ್ತಾ, ಆಮೇಲೆ ಈ ರೀತಿಯ ಚಾಡಿಯ ಮಾತುಗಳನ್ನು ಹೇಳುತ್ತಾ ನಾನಾ ರೀತಿಯಲ್ಲಿ ತಪ್ಪಿ ಹೋಗುವವರು. ಯೋಹಾನ್ ಹೇಳ್ತಾನೆ, ಕಣ್ಣು ಕಾಣಿಸದೇ ಇರತಕ್ಕಂಥವನು ಎಲ್ಲಿದ್ದಾನೆ? ಕತ್ತಲೆಯಲ್ಲಿದ್ದಾನೆ. ಕತ್ತಲೆಯಲ್ಲಿ ಇರತಕ್ಕಂಥವನಿಗೆ ತನ್ನ ಸಹೋದರನನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಂದು ಹಗಲಿನ ವೇಳೆ ನಾವು ದೂರದೃಷ್ಟಿ ಉಳ್ಳವರಾಗಿರೋಣ. ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಡುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. 119ನೇ ಕೀರ್ತನೆಯಲ್ಲಿ ಭಕ್ತನು ಪ್ರಾರ್ಥಿಸ್ತಾನೆ, ದೇವರೇ ನನ್ನ ಕಣ್ಣನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಅದ್ಭುತಗಳನ್ನು ನಾನು ನೋಡುವೆನು. ನಮ್ಮ ಸಮಯವು ಮುಗಿಯಿತು. ಒಂದು ನಿಮಿಷ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ಬಯಸುತ್ತೇನೆ. ಪರಿಶುದ್ಧ ದೇವರೇ, ಪರಲೋಕದ ನಮ್ಮ ತಂದೆ, ಅನುಗ್ರಹಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈಗೋ ಕರ್ತನೆ, ಅಪೊಸ್ತಲನಾದ ಪೇತ್ರನ ಮುಖಾಂತರ ಆಮೇಲೆ ಕರ್ತನೆ ಬರೆಯಲ್ಪಟ್ಟಿರತಕ್ಕಂತಹ ಆ ಉಪದೇಶಗಳನ್ನು ನಾವು ಇವತ್ತು ಧ್ಯಾನಿಸಿದ್ದೇವೆ. ಪವಿತ್ರಾತ್ಮನೆಯ ವಾಕ್ಯ ಭಾಗಗಳ ಮುಖಾಂತರ ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೊಳಗಡೆ ನೀನು ಕೊಟ್ಟಂತಹ ಆ ಅಮೂಲ್ಯವಾದ ನಂಬಿಕೆಗಾಗಿ ಸ್ತೋತ್ರ. ಆ ನಂಬಿಕೆಗೆ ಕರ್ತನೆ ಇಷ್ಟು ಕರ್ತನೆ ಒಳ್ಳೆಯ ಕಾರ್ಯಗಳನ್ನು ಕೂಡಿಸುವಂತೆ ನಮಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಹಾಗೆ ಆಗಬೇಕು ಎಂಬ ಆ ಒಂದು ಕರ್ತನೆ ಸ್ತೋತ್ರ ತವಕ ನಮ್ಮೊಳಗಡೆ ಎಲ್ಲರೊಳಗಡೆ ಹುಟ್ಟಿ ಬರಲಿ ಸ್ವಾಮಿ. ಹಲ್ಲೆಲೂಯಾ. ದಿನದಿಂದ ದಿನಕ್ಕೆ ನಾನು ಯೇಸುವಿನ ಹಾಗೆ ಆಗಬೇಕು ಎಂಬ ಪ್ರಾರ್ಥನೆಯನ್ನ ಮಾಡುತ್ತಾ ಆಮೇಲೆ ಪ್ರಯತ್ನಗಳನ್ನು ಪಡುತ್ತಾ ಮುಂದುವರಿಯುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು. ಎಲ್ಲ ಆತ್ಮಿಕ ಕುರುಡುತನಗಳು ನೀಗಲ್ಪಡಲಿ, ದೂರದೃಷ್ಟಿ ಎಲ್ಲರಿಗೂ ಉಂಟಾಗಲಿ ಸ್ವಾಮಿ. ತಂದೆ, ನೀನು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ವಚನಗಳ ಮುಖಾಂತರ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ದೇವರ ಚಿತ್ತವಾದರೆ, ಯೇಸು ಕ್ರಿಸ್ತನ ಬರೋಣ ತಡವಾದರೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ದೇವರು ತನ್ನ ಹಸ್ತದಿಂದ ನಿಮ್ಮೆಲ್ಲರನ್ನ ಸಂರಕ್ಷಿಸಲಿ. ಆಮೆನ್, ಆಮೆನ್.